ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಹೆಂಗದಿರಿ ಎಲ್ಲರೂ? ಐ ಹೋಪ್ ನೀವು ಆರಾಮದಿರಂತ ಅನ್ಕೊತೀನಿ. ನಾವು ಮಸ್ತ್ ಅದೀವಿ. ಇವತ್ತಿನ ವಿಡಿಯೋ ಏನಂದ್ರೆ ಡೇ ಇನ್ ಮೈ ಲೈಫ್ ಮಾಡಬೇಕು ಅಂದ್ಕೊಂಡಿನಿ. ಇವಾಗ ಜಸ್ಟ್ ಎದ್ದೀನಿ, ವೀಕ್ ಆಫ್ ಐತಲ್ಲ, ಸೊ ಹಾಗಾಗಿ ಅವರೆಲ್ಲರೂ ಡ್ಯೂಟಿಗೆ ಹೋಗ್ಯಾರ, ಪೂಜೆನೂ ಎಲ್ಲನೂ ಮಾಡ್ಯಾರ. ಸೊ ಇವಾಗ ನನಗೆ ನಿನ್ನೆಯಿಂದನೂ ಬಿರಿಯಾನಿ ತಿನ್ಬೇಕಂತ ಅನ್ಸಾತಿತ್ತು. ಸೊ ಹಂಗಾಗಿ ಇವಾಗ ಚಿಕನ್ ಆರ್ಡ್ರ್ ಮಾಡೀನಿ, ಝೆಪ್ಟೋದಾಗ ಬರುತ್ತೆ. ಅಷ್ಟರೊಳಗೆ ಹಾಸಿಗೆ ಅವನ್ನೆಲ್ಲ ಮಡಿಚಿಡನ್ರಿ. ಮಡಿಚಿಟ್ಟು ಏನು ಅದು ಬಿರಿಯಾನಿ ಮಾಡ್ಕೊಂಡು ತಿಂದು ಇವತ್ತಿನ ಡೇ ಹೆಂಗಿರುತ್ತೆ ಏನು ಅಂತ ನಾನು ತೋರಿಸ್ತೀನಿ, ಬರ್ರಿ. ಇವತ್ತು ವೀಕ್ ಆಫ್ ಡೇ ನಾನು ಯಾವ ಥರ ಸ್ಪೆಂಡ್ ಮಾಡ್ತೀನಿ ಅಂತ ಹೇಳ್ತೀನಿ. ಎಲ್ಲ ನೀಟಾಗೆಲ್ಲ ಹಾಸಿಗೆ ತೆಗೆದು ಎಲ್ಲ ಇದನ್ನು ಮಾಡಿ ಕ್ಲೀನ್ ಮಾಡಿಕೊಂಡು ಏನು ಡೇ ಇನ್ ಮೈ ಲೈಫ್ ಮಾಡಿದಾಗ ಎವ್ರಿ ಟೈಮು ಇದೇ ತೋರಿಸ್ತಾಳ ಅಂತಂದು ಏನು ಅಂದ್ಕೊಳಕ್ಕೆ ಹೋಗ್ಬೇಡ್ರಿ. ಬಿಕಾಸ್ ಒಂದಿಷ್ಟು ದಿನ ಏನು ಎಲ್ಲ ದಿನವೂ ಪರ್ಫೆಕ್ಟ್ ಆಗಿರಲ್ಲ. ಏನು ನಾವೇನು ಅದು ವರ್ಕ್ ಐಟಿ ಏನು ಕಂಪ್ನಿ ವರ್ಕ್ ಮಾಡಿಕೊಂಡು ಅಷ್ಟು ದುಡಿದ್ವಿ ಇಷ್ಟು ದುಡಿದ್ವಿ, ಅಲ್ಲೋದ್ವಿ ಇಲ್ಲೋದ್ವಿ ಅಲ್ಲಿ ಮಜಾ ಮಾಡಿದ್ವಿ ಅಂತ ಏನಿಲ್ಲ. ನಮ್ದು ಇರೋಷ್ಟು ಲೈಫ್ದಾಗ ನಮ್ದು ಹಂಗೆ ಒಂದು ಮಟ್ಟಿಗೆ 3 ಹೊತ್ತೂ ತಿನ್ನೋಕೆ ಕಡಿಮೆ ಇಲ್ಲಾರ್ದನ ನಡೆದೈತಿ. ಆಮೇಲೆ ಎಲ್ಲ ದಿನವೂ ಪರ್ಫೆಕ್ಟ್ ಇರಬೇಕಂತ ಏನಿಲ್ಲ. ಸ್ವಲ್ಪ ದಿನ ಸ್ಲೋ ಆಗಿ ಸ್ಟಾರ್ಟ್ ಆಕ್ಕೈತಿ, ಒಂದಿಷ್ಟು ದಿನ ಟಫ್ ಆಗಿರುತ್ತೆ. ಸೊ ಅದು ಎರಡೂ ಮಿಕ್ಸ್ಡ್ ಇದ್ರೇ ಆ ಜೀವನದ ಬ್ಯೂಟಿ ಆಗಿರುತ್ತದೆ. ಸೊ ಹಂಗಾಗಿ ಈ ಥರ ಇರುತ್ತೆ ನಮ್ಮದು ಡೇ ಇನ್ ಮೈ ಲೈಫು. ನೀವು ಹಳೆ ವೀಡಿಯೋಸ್ ನೋಡ್ದಂಗೆಲ್ಲ ಡೇ ಇನ್ ಮೈ ಲೈಫ್ ಅಂದರೆ ಏನು ಅದೇ ಮನೆ ಕೆಲಸ ಮಾಡೋ ತೋರಿಸ್ತಾಳೆ, ಅದೇ ಇರುತ್ತೆ, ಹಂಗಿರುತ್ತೆ ಹಿಂಗಿರುತ್ತೆ ಅಂತ ಏನು ಅಂದ್ಕೊಳಕ್ಕೆ ಹೋಗ್ಬೇಡ್ರಿ. ನೆಕ್ಸ್ಟು ಅದೆಲ್ಲ ಕ್ಲೀನ್ ಮಾಡಿ ಬಂದು ಕಾಫಿ ಮಾಡಿಕೊಂಡೆ. ಬಿಕಾಸ್ ಆಫ್ ಸ್ಟಮಕ್ ಪೇನು ಮತ್ತು ಬ್ಯಾಕ್ ಪೇನ್ ಇತ್ತು ನನಗೆ. ಸ್ವಲ್ಪ ಕಾಫಿ ಕುಡಿದ್ರೆ ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ, ಆಮೇಲೆ ಸ್ವಲ್ಪ ರಿಫ್ರೆಶ್ನೆಸ್ ಕೊಡುತ್ತೆ ಅಂತಂದು ಅದನ್ನ ಇಟ್ಬಿಟ್ಟು ಹೋಗಿ ಫ್ರೆಶ್ ಅಪ್ ಆಗ್ತೀನಿ. ಬ್ರಷ್ ಎಲ್ಲ ಮಾಡಿಕೊಂಡು ಫೇಸ್ ವಾಶ್ ಎಲ್ಲ ಮಾಡಿಕೊಂಡು ಫ್ರೆಶ್ ಅಪ್ ಆಗ್ತೀನಿ. ಆಮೇಲೆ ಎಲ್ಲರ ಜೀವನನೂ ಫಾಸ್ಟಾಗಿ ನಡೀತೈತಿ ಅಂತ ಏನಿಲ್ಲ. ಸ್ಮಾಲ್ ಸ್ಟೆಪ್ ಇಟ್ಕೊಂಡು ಒಂದೊಂದು ಹಂತಕ್ಕೆ ಬಂದ್ರೂ ಅದು ಒಂದು ಅಚೀವ್ಮೆಂಟೇ. ನಾನು ಸ್ಟಾರ್ಟಿಂಗ್ ನಂದು ಹಳೇದು ಪ್ರೀವಿಯಸ್ 1 ಇಯರ್ ಬ್ಯಾಕ್ ಹಿಂಗೆ ನೋಡಿದ್ರೆ ಇವಾಗ ಭಾಳ ಅಂದ್ರೆ ಭಾಳ ಬೆಟರ್ ಅದೀವಿ ನಾವು. ಇನ್ನೂ ಇದೇ ಥರ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಹೋದ್ರೆ ನಮ್ಗೆ ಬೆಸ್ಟ್ ಇರುತ್ತೆ. ಏನು ಅಮ್ಮದ ಮಕ್ಕಳೇ ಏನು ಮ್ಯಾಲೆ ಹೋಗಿ ಮೆಟ್ಲು ಹತ್ತಕ್ಕಾಗಲ್ಲ, ಸ್ಟೆಪ್ ಬೈ ಸ್ಟೆಪ್ ಹತ್ತಲೇಬೇಕು. ಸೊ ಹಂಗಾಗಿ ನನ್ನ ಲೈಫ್ ಬಗ್ಗೆ ನನಗೆ ನಂದಾದಂಥ ಹೆಮ್ಮೆ ಐತಿ. ನಾನು ಅದೇನು ಜಸ್ಟಿಫಿಕೇಷನ್ ಕೊಡ್ತಾ ಇಲ್ಲ, ಜಸ್ಟ್ ಹೇಳ್ಬೇಕು ಅನ್ಸಾತೈತಿ ಹೇಳತ್ತೀನಿ. ಆಮೇಲೆ ಎಲ್ಲರೂ ಮಾಡ್ತಾಳಿಕಿ ಏನು ಸ್ಪೆಷಲ್ ಐತಿಕಿನ ವೀಡಿಯೋದಾಗ ಅಂತ ಅನ್ಕೋಬೇಡ್ರಿ. ಇದು ನನ್ನ ಖುಷಿ. ಸುಮ್ಮ ಫಾಲ್ತು ಖಾಲಿ ಇದ್ರೆ ಬುಕ್ ಓದಬೇಕಾಕೈತಿ. ಇನ್ನು ಬುಕ್ ಓದೋದು ಬಿಟ್ರೆ ಅದು ಮುಂದೇನು ಹಿಂದೆ ಹಂಗೆ ಆತನ ಹಾಳಮೂಳ ಯೋಚನೆ ಬರ್ತಾವೆ. ಈ ಥರ ಮಾಮೂಲಿ ವೀಡಿಯೋಸ್ ಅಲ್ಲೇ ವೀಡಿಯೋಸ್ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ವೀಡಿಯೋಸ್ ಮಾಡಿ ಇಡ್ಬೋದು. ಆಮೇಲೆ ವೀಡಿಯೋ ಮಾಡಿದ್ಮೇಲೆ ಎಡಿಟಿಂಗ್ ಮಾಡಬೇಕಲ್ಲ, ಏನು ಮಾಡಬೇಕು ಅಂತ ಇದ್ರೊಳಗೆ ಯೋಚನೆ ಮುಳುಗುತ್ತಾ ಅನ್ನೋ ಕಾರಣಕ್ಕೆ ನಾನು ವೀಡಿಯೋಸ್ ಮಾಡ್ತೀನಿ ಹೊರತು ಇದರಿಂದ ನನಗೆ ಇನ್ಕಮ್ ಐತಿ, ನಂದು ಇದು ಬರುತ್ತೆ ಅದು ಬರುತ್ತೆ, ಬೆಳಿಬೋದು ಮಾಡ್ಬೋದು ಅಂತ ಏನೂ ಇಲ್ಲ. ನನ್ನ ಮೈಂಡ್ಗೆ ಆಮೇಲೆ ನನ್ನ ಮನಸ್ಸಿಗೆ ಖುಷಿ ಆಗೋದು ವೀಡಿಯೋ ಮಾಡೋಕೆ ಅಂತಂದು. ಸೊ ಹಾಗಾಗಿ ನಾನು ವೀಡಿಯೋಸ್ ಮಾಡ್ತೀನಿ. ಎಲ್ಲರ ಲೈಫು ಒಂದೇ ಥರ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ನಿಮ್ಮ ಜರ್ನಿನೂ ಬೇರೆ ಇರ್ಬೋದು, ನಮ್ಮ ಜರ್ನಿನೂ ಬೇರೆ ಇರ್ಬೋದು. ನೀವು ನಮಗೆ ಕಂಪೇರ್ ಮಾಡಬೇಡ್ರಿ, ನಾವು ನಿಮಗೆ ಕಂಪೇರ್ ಮಾಡಲ್ಲ. ನಿಮ್ಮ ಥಾಟ್ ನಿಮಗಿರ್ತಾವೆ, ನಮ್ಮ ಥಾಟ್ ನಮಗಿರ್ತಾವೆ. ಸೊ ನೀನು ಗಿವ್ ಅಪ್ ಮಾಡಿದ್ರು ನಿನಗೆ ಇರುತ್ತೆ, ಗಿವ್ ಅಪ್ ಮಾಡಲಾರ್ದ ನಾನು ಅಚೀವ್ ಮಾಡ್ತೀನಿ ಅನ್ನೋದು ಬಿಟ್ಟರೆ ನಿನಗೆ ಇರುತ್ತೆ. ಸೊ ಹಂಗಾಗಿ ನಾನು ಇವತ್ತು ಜಾಸ್ತಿ ಮಾತಾಡತ್ತೀನಿ ಅನಿಸುತ್ತೆ, ಏನು ಅಂದ್ಕೊಳಕ್ಕೆ ಹೋಗ್ಬೇಡ್ರಿ. ಮಾತಾಡಬೇಕಾಗುತ್ತೆ ಒಂದೊಂದು ಟೈಮು. ಹಂಗೆ ನನಗೆ ಬಿರಿಯಾನಿ ತಿನ್ನಬೇಕು ಅಂತ ಅನಿಸಿತ್ತಲ್ಲ, ಸೊ ಹಂಗಾಗಿ ನಾನು ಅದ್ರಾಗೂ ಶಾನೆತನ ಮಾಡ್ತೀನಿ. ಇವಾಗ ಬಿರಿಯಾನಿ ನಾನು ಝೊಮೊಟೊದಾಗ ಮಾಡಿದರೆ ಒಬ್ಬಕ್ಕೆ ತಿಂತೀನಿ. 250-300 ಇಲ್ಲದ ಬಿರಿಯಾನಿ ಬರೋಲ್ಲ. ಅದೇ ಚಿಕನ್ 1 kg ಮನ್ಯಾಗೆ ತೊಗೊಂಬಂದು ಮಾಡಿದರೆ ಮನೆಯ ಮಂದಿ ಅಷ್ಟರು ತಿಂತಾರೆ. ಸೊ ಹಾಗಾಗಿ ನಾನು ಬಿರಿಯಾನಿ ಆರ್ಡ್ರ್ ಮಾಡಿಕೊಂಡು ಅದಕ್ಕೆ ಏನೇನು ಬೇಕು ಎಲ್ಲನೂ ರೆಡಿ ಮಾಡ್ಕೊಂಡು ಇಟ್ಕೊಂಡೆ. ಬಿರಿಯಾನಿ ರೆಸಿಪಿ ಇದ್ರ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ, ನೋಡಿರಿ. ನಿಮಗೂ ಇಷ್ಟ ಆದರೆ ಮಾಡಿಕೊಂಡು ರುಚಿಯಾಗಿ ಆದಷ್ಟು ಮನೆಯಿಂದ ಊಟ ಮಾಡಿರಿ. ಸ್ಮಾಲ್ ರೊಟೀನ್ಸ್, ಸ್ಮಾಲ್ ವಿಕ್ಟೋರೀಸ್, ಸ್ಮಾಲ್ ಇಂಪ್ರೂವ್ಮೆಂಟ್ಸ್ ಇವು ನಮ್ಮ ಲೈಫ್ ಒಳಗೆ ಭಾಳ ಅಂದ್ರೆ ಭಾಳ ಹೆಲ್ಪ್ ಆಕ್ಕೈತಿ.
ಒಮ್ಮ ಸ್ಲೋ ಆಗಿ ಹೋದರೂ ಪರವಾಗಿಲ್ಲ, ನಮಗದು ಕಾನ್ಫಿಡೆಂಟ್ ಇರಬೇಕು. ನಾವೇನೋ ಒಂದು ಹತ್ತೀವಿ, ನಾವೇನೋ ಒಂದು ಬಿಲ್ಡ್ ಆಗ್ತೀವಿ ನಮ್ಮ ಲೈಫಲ್ಲಿ ಅಂತಂದು ನಮ್ಮ ಮೇಲೆ ನಮ್ಗೆ ಅಪ್ರಿಷಿಯೇಟ್ ಇರಬೇಕು. ಇನ್ನೊಬ್ರು ಅಪ್ರಿಷಿಯೇಟ್ ಮಾಡೋವರೆಗೂ ನಾವು ವೇಟ್ ಮಾಡಬಾರ್ದು. ನಮ್ಮ ಮೇಲೆ ನಮಗೆ ಅಪ್ರಿಷಿಯೇಟ್ ಇದ್ದು ನಮ್ಮ ಮೇಲೆ ನಮಗೆ ಖುಷಿ ಇತ್ತಂದ್ರೆ ಅದಕ್ಕಿಂತ ಬೆಸ್ಟ್ ಯಾರೂ ಅಲ್ಲ. ಯಾವಳು ಬಂದು ನೀನು ಹಂಗೆ ಮಾಡಿದೆ ನೋಡು, ನಿನ್ನ ಲೈಫಲ್ಲಿ ನೀನು ಆರಾಮಾಗಿ ಹೊಂಟೀಯ, ಹಂಗೆ ಅಂತ ಯಾರೂ ಹೇಳಲ್ಲ. ಈ ಚಂದ ಹೊಂಟಿ ಅಂದ್ರೆ ಅದಕ್ಕೆ ಕಲ್ಲು ಹಾಕಿ ಮಜಾ ನೋಡಿ ನಗೋರ ಜಾಸ್ತಿ ಇರ್ತಾರೆ ಹೊರತು, ಇಲ್ಲ ಈ ಥರ ಹೋಗು ಹಿಂಗೆ ಹಂಗೆ ಅಂತ ಗೈಡೆನ್ಸ್ ಕೊಡೋರು ಯಾರೂ ಇರಲ್ಲ. ಸೊ ಹಾಗಾಗಿ ಯಾರ ಬಗ್ಗೆನೂ ತಲೆ ಕೆಡಿಸ್ಕೋಬೇಡ್ರಿ. ನಿಮ್ಮ ಜೀವನ ಏನೈತಿ ನಿಮ್ಮದು ನೀವು ಮಾಡ್ಕೊಂಡು ಹೋಗ್ರಿ, ಅದಕ್ಕಿಂತ ಬೆಸ್ಟ್ ಯಾವುದೂ ಅಲ್ಲ. ನಾಷ್ಟ ಅಂದ್ರೆ ಡೈರೆಕ್ಟ್ ಬಿರಿಯಾನಿನ ಮಾಡಿಬಿಟ್ಟಿನ ಬೆಳಗ್ಗೆ. ಇದ್ರ ರೆಸಿಪಿ ಈ ವಿಡಿಯೋ ಆದಮೇಲೆ ಸಿಗುತ್ತೆ ನಿಮ್ಗೆ. ಈ ಸ್ಮೆಲ್ಲು ಸಖತ್ತಾಗೈತಿ. ಸುಡು ತಿನ್ನತ್ತೀನಿ, ಮಸ್ತಾಗೈತ್ರಿ. ಚಿಕನ್ ನೋಡ್ರಿ ಎಷ್ಟು ಚಂದ ಬಂದೈತಿ. ನೀವು ಒಂದ್ಸತಿ ಮನೆ ಟ್ರೈ ಮಾಡಿರಿ. ಈ ವಿಡಿಯೋ ನೆಕ್ಸ್ಟ್ ಬಿರಿಯಾನಿ ರೆಸಿಪಿ ವಿಡಿಯೋ ಬಿಡ್ತೀನಿ, ನೋಡಿರಿ. ನೀವು ಒಂದ್ಸತಿ ಮನ್ಯಾಗ ನಾಟಿ ಸ್ಟೈಲು ಹೋಟೆಲ್ದಾಗ ಮಾಡ್ತಾರಲ್ಲ ಹಂಗೆ ಮಾಡ್ಕೊಂಡು ನೀವು ಟೇಸ್ಟ್ ಮಾಡಿರಿ, ಊಟ ಮಾಡಿ. ಸ್ವಲ್ಪ ಹಾಲ್ ಕ್ಲೀನ್ ಮಾಡೋಣಂತ. ಇದು ನಂಗೆ ಇಷ್ಟ ಆಯಿತು, ಮಸ್ತ್ ಐತಿ. ಬರೀ ಊಟ ಮಾಡಿ ನೆಕ್ಸ್ಟ್ ಮತ್ತೆ ಸಿಗ್ತೀನಿ. ಹಾಲೆಲ್ಲ ಕ್ಲೀನ್ ಮಾಡೋಣಂತ. ನೋಡಿರಿ ಇವತ್ತಿನೊಂದು ವೀಕ್ ಆಫ್ ಡೇ ಹೆಂಗಿರುತ್ತೆ ಏನಂತ ನೀವೇ ನೋಡ್ತೀರಿ. ನನ್ನ ವಾಯ್ಸ್ ಬೇರೆ ಕೇಳಿಸ ಆಗ್ತಿರ್ಬೇಕು ನಿಮ್ಗೆ, ಬಿಕಾಸ್ ಆಫ್ ಕಫ್. ಈ ವೆದರಿಗೆ ಕೋಲ್ಡ್ ನಂಗೆ ಒಂದು ಸತಿ ಬಂದ್ರೆ ಹಂಗೆ ಅದು ಒಂದು 15-20 ದಿನ ಹೋಗೋದೇ ಇಲ್ಲ. ಸೊ ಹಂಗಾಗಿ ಇವಾಗ ಮೂವಿ ನೋಡಿಕೊಂಡು ಮೂವಿ ನೋಡತ್ತೀನಿ ನೋಡ್ರಿ. ಇಂಗ್ಲೀಷ್ ಮೂವಿ ಲವ್ ಆ್ಯಂಡ್ ವಾರ್ ಅಂತ, ಅದನ್ನು ನೋಡಿಕೊಂಡು ಊಟ ಮಾಡ್ಕೊತ ನೋಡಿ ಆಮೇಲೆ ಅದನ್ನ ನೋಡ್ಕೊತಾನ ಕೆಲಸ ಮಾಡ್ಕೋತ ಹೋದ್ರೆ ಟೈಮ್ ಹೋಗಿದ್ದು ಗೊತ್ತಾಗಲ್ಲ. ನೆಕ್ಸ್ಟ್ ಸಿಗ್ತೀವಿ. ಲೀವ್ ಇದ್ದಾಗ ನಾವು ಏನಾರ ಕ್ಲೀನ್ ಮಾಡ್ಕೊಳ್ಳೋದಾಗಲಿ ಏನಾರ ಒಂದು ಮಾಡ್ಕೋಬೇಕಲ್ಲ. ಸೊ ಹಾಗಾಗಿ ನಾನು ಎಲ್ಲನೂ ಮಾಡ್ಕೋತೀನಿ. ಆಮೇಲೆ ಸೊ ಅಂತ ಜಾಸ್ತಿ ಅನ್ನತೀನಿ ಅಂತ ಅನ್ಕೋಬೇಡಕ್ಕೆ ಹೋಗ್ಬೇಡ್ರಿ. ಆ ಲೈನಿಗೆ ಆದಷ್ಟು ಅದು ಮ್ಯಾಚ್ ಆಕ್ಕೈತಿ, ನೆಕ್ಸ್ಟ್ ವರ್ಡ್ ಹೇಳೋಕ್ಕದು ಹೆಲ್ಪ್ ಆಗುತ್ತೆ ಅಂತ ನಾನು ಯೂಸ್ ಮಾಡತ್ತೀನಿ. ಆಮೇಲೆ ಕ್ಲೀನ್ ಮಾಡೋದಾಗಲಿ ಯಾವಾಗ ನಮಗೆ ಲೀವ್ ಇದ್ದಾಗ ವೀಕ್ ಆಫ್ಸ್ ಇದ್ದಾಗ ನಾವು ಮಾಡ್ಕೊಂಡ್ರೆ ನಮ್ಮ ಮನೆ ನಮಗೆ ಕ್ಲೀನ್ ಇರುತ್ತೆ. ನಾವೆಷ್ಟು ಕ್ಲೀನಾಗಿರ್ತೀವಿ, ನಾವಿರೋ ಸುತ್ತಮುತ್ತ ಪ್ಲೇಸನ್ನು ಕ್ಲೀನಾಗಿ ಇಟ್ಕೋಬೇಕಲ್ಲ. ಸೊ ಹಂಗಾಗಿ ಕ್ಲೀನ್ ಮಾಡತ್ತಿದ್ದೆ. ಆಮೇಲೆ ಅವ್ರು ಹಂಗಂತಾರೆ ಇವ್ರು ಹಿಂಗಂತಾರೆ ಅಂತ ತಲೆ ಕೆಡಿಸ್ಕೊಂಡು ಕುತ್ಕೊಳಕ್ಕೆ ಹೋಗಬೇಡ್ರಿ. ನಿಮ್ಮ ಜೀವನನ ನೀವು ನೋಡ್ಕೊಂಡು ಹೋಗ್ರಿ. ಪದೇ ಯಾಕೆ ಹೇಳತ್ತೀನಿ ಅಂತಂದ್ರೆ ಇವಾಗ ಇರೋ ಜನ್ರೇಷನ್ ಆಗಲಿ ಇವಾಗಿರೋ ಸಿಚುವೇಶನ್ ಆಗಲಿ ಹಂಗೈತಿ. ಅವ್ರ ಮನೆಯಾಗ ಏನು ನಡೀತಿರ್ತೈತೆ ಅವ್ರಿಗೆ ಗೊತ್ತಿರಲ್ಲ, ಅದು ಬಿಟ್ಟು ಇನ್ನೊಬ್ಬರ ಬಗ್ಗೆ ಮಾತಾಡ್ಕೊಂಡು ಕುಂತಿರ್ತಾರೆ. ಅವ್ರದ್ದು ಹರಿದು 12 ಆಗಿರ್ತೈತೆ ಓಪನ್ನಾಗಿ ಹೇಳ್ಬೇಕಂತಂದ್ರೆ. ಆಮೇಲೆ ಇನ್ನೊಬ್ರಿಗೆ ಜಗಳ ಹಚ್ಚಿ ಮೋಜು ನೋಡೋಕೆ ನಿಂತಿರ್ತಾರೆ. ಅದನ್ನು ತಲೆ ಕೆಡಿಸ್ಕೋಬೇಡ್ರಿ. ನಿಮ್ಮ ಬಗ್ಗೆ ನಿಮಗೆ ಗೊತ್ತಿರುತ್ತೆ, ನಿಮ್ಮ ಪಾರ್ಟ್ನರ್ ಬಗ್ಗೆ ನಿಮಗೆ ಗೊತ್ತಿರುತ್ತೆ ಅಂತಂದಮೇಲೆ ಅವ್ರ ಮುಂದೆ ನೀವು ಇನ್ನೂ ಚೆನ್ನಾಗಿರಬೇಕು ಅಂತ ನನ್ನ ಅಭಿಪ್ರಾಯ. ನಿಮ್ಮ ಹೆಂಗೆ ಗೊತ್ತಿಲ್ಲ, ನಾನು ಮಾತಾಡೋದ್ರಾಗ ಏನಾರ ತಪ್ಪು ಅಂತ ಅನಿಸಿದ್ರೆ ದಯವಿಟ್ಟು ಸಾರಿ. ಬಟ್ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿರೋ ಪ್ರಕಾರ, ಎಲ್ಲ ಥರ ನೋಡಿದ್ದ ಪ್ರಕಾರ ನನಗೆ ಈ ಥರ ಅನ್ಸಾತೈತಿ. ಆಮೇಲೆ ಯಾರಿಗೂ ಆಗಲಿ ಸುಳ್ಳು ಅನ್ನೋದು ಹೇಳೋಕೆ ಹೋಗಬೇಡ್ರಿ. ಸುಳ್ಳು ಅನ್ನೋದು ಮನಿನ ಕೆಡಿಸ್ಬಿಡುತ್ತದೆ. ಆಮೇಲೆ ಒಬ್ಬರ ಬಗ್ಗೆ ಗೊತ್ತಿಲ್ಲಾರ್ದನ ಅವ್ರ ಬಗ್ಗೆ ಮಾತಾಡೋದಾಗಲಿ, ತಂದು ಹಾಕೋದಾಗಲಿ, ಇನ್ನೊಂದಾಗಲಿ ಮತ್ತೊಂದಾಗಲಿ ಮಾಡೋಕ್ಕೆ ಹೋಗಬೇಡ್ರಿ. ನಿಮ್ಮ ಲೈಫಲ್ಲಿ ನೀವು ಎಷ್ಟು ಆರಾಮಿರ್ತೀರಿ, ನಿಮ್ಮ ಲೈಫ್ ನೀವೇ ನೋಡ್ಕೊಂಡು ಹೋದ್ರೆ ಎಷ್ಟು ಚೆನ್ನಾಗಿರ್ತೀರಿ ಅಂತಂದು ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿ ನೋಡಿರಿ. ಜಸ್ಟ್ ಇವಾಗೆಲ್ಲ ಹಾಲೆಲ್ಲ ಕ್ಲೀನ್ ಆಯಿತು ನೋಡಿರಿ. ಇಲ್ಲಿ ಮನಿ ಪ್ಲ್ಯಾಂಟ್ಸ್ ಇಕ್ಕೆಲ್ಲ ತೆಗೆದ್ಬಿಟ್ಟೆ. ಆಗಲ್ಲ ಹಾಗೆಲ್ಲ ನೀರು ಚೇಂಜ್ ಮಾಡೋಕ್ಕಷ್ಟು ನಮ್ಗೆ ಟೈಮ್ ಸಿಗೋಂಗಿಲ್ಲ. ಹಾಗಾಗಿ ಅವ್ರ ಬಾಟಲೆಲ್ಲ ಬಿಸಾಕಿ ಇದಿಷ್ಟು ಮಾಡ್ಕೊಂಡಿನಿ, ಕ್ಲೀನ್ ಮಾಡ್ಕೊಂಡಿನಿ. ಆಮೇಲೆ ಸ್ನಾನಕ್ಕೆ ನೀರಿಟ್ಟೀನಿ, ಸ್ನಾನ ಮಾಡಬೇಕು. ಸ್ನಾನ ಮಾಡಿ ಸ್ವಲ್ಪ ರೆಸ್ಟ್ ಮಾಡಬೇಕು. ಆಮೇಲೆ ಇವತ್ತು ಈವ್ನಿಂಗ್ ಅಪ್ಲೋಡ್ ಮಾಡೋಕ್ಕೆ ಒಂದು ಕಂಟೆಂಟ್ ವಿಡಿಯೋ ಎಡಿಟ್ ಮಾಡಬೇಕು. ಅದನ್ನು ಎಡಿಟ್ ಮಾಡ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ಮತ್ತು ಸಾಯಂಕಾಲ ನಿಮ್ಮದು ಕಂಟಿನ್ಯೂ ಮಾಡ್ತೀನಿ. ಇದು ನನ್ನ ಡೇ ಇನ್ ಮೈ ಲೈಫ್ ಆಗಿತ್ತು. ವೀಕ್ ಆಫ್ ದಿನ ಈ ಥರ ನಮ್ಮದು ಇರುತ್ತೆ ಡೇಸು. ಸೊ ಕಾಯಿ ಮಾಡೋದು ವೇಟ್ ಮಾಡೋಣ.
ಅಡುಗೆ ಮಾಡಿದ್ದು ಪಾತ್ರೆ ಅವೆಲ್ಲ ಇತ್ತಲ್ಲ ಮೇಲೆಲ್ಲ ಚೆನ್ನಾಗಿ ಅವ್ನು ಜೋಡಿಸ್ಕೊಂಡು ಅದು ಇನ್ನೂ ಆ್ಯಕ್ಚುಲಿ ನಾನು ಅಡುಗೆ ಮನೆನ ಇಂಪ್ರೂವ್ಮೆಂಟ್ ಮಾಡಬೇಕು. ನಮ್ದು ಅಷ್ಟು ಶೆಲ್ಫ್ಗಳಿಲ್ಲ, ಸೊ ಹಂಗಾಗಿ ಹಂಗೆ ಕಚಡ ಪಚಡಿ ಕಾಣತ್ತವು. ಅವನ್ನೆಲ್ಲ ನೀಟಾಗಿ ಪಾತ್ರೆ ತೊಳೆದಿದ್ದು ಜೋಡಿಸ್ಕೊಂಡು ಇವಾಗ ಅಡುಗೆ ಮಾಡಿರೋದನ್ನ ಎಲ್ಲನೂ ತೊಳೆದಿಟ್ಟು ನೆಕ್ಸ್ಟ್ ಮುಂದೇನು ಅಂತ ಕೆಲಸ ಮಾಡಬೇಕು. ಸ್ನಾನಕ್ಕೆ ನೀರು ಇಟ್ಟಿದ್ದೆ ಅಲ್ಲ, ಸ್ನಾನ ಮಾಡಬೇಕಿದ್ದೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ಕಿಚನ್ ಮೇಕ್ ಓವರ್ ಮಾಡಬೇಕಾ ಏನು ಬೇಡವಾ, ಏನು ಮನೆ ಚೇಂಜ್ ಮಾಡಬೇಕಾ. ನಮಗೆ ಇವಾಗಿದು ಮನೆ ಅಡ್ಜಸ್ಟ್ ಆಗೈತಿ, ಇಲ್ಲ ಅಂತ ಹೇಳಂಗಿಲ್ಲ. ಬಟ್ ರೋಡ್ ಸೈಡ್ ಮನೆ ಇರೋದ್ರಿಂದ ಗಾಡಿ ಸೌಂಡ್ ಆಗಲಿ, ಆಮೇಲೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಧೂಳು ಬರುತ್ತೆ. ನೀನು ಎವ್ರಿ ದಿನಾನೂ ನೀನು ವಿಂಡೋಸ್ ಅವನ್ನೆಲ್ಲ ಕ್ಲೀನ್ ಮಾಡಿದ್ರು ಮತ್ತು ಏನು ಕ್ಲೀನೇ ಮಾಡಿಲ್ಲ ನೀವು ಅನ್ನೋ ಥರ ಧೂಳು ಬರುತ್ತೆ. ಒಂದೊಂದು ಸತಿ ಚೇಂಜ್ ಮಾಡೋಣ ಅಂತ ಅನ್ಸುತ್ತೆ. ಬಟ್ ಬೆಂಗ್ಳೂರಾಗ ಮನೆ ಹುಡ್ಕೋ ಸಿಕ್ಕಾಪಟ್ಟೆ ಕಷ್ಟ ರೀ. ಆಮೇಲೆ ನಮ್ಮ ಬಜೆಟ್ಟಿಗೆ ಇದು ನಮಗೆ ಓಕೆ ಐತಿ, ಮತ್ತು ಏನೂ ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು. ಫೆಬ್ರವರಿಯಲ್ಲಿ ಚೇಂಜ್ ಮಾಡಬೇಕಂತ ಅಂದ್ಕೊಂಡೀನಿ, ನೋಡಬೇಕು. ಇವಾಗ ನಂದೆಲ್ಲನೂ ಕೆಲಸ ಮುಗೀತು, ಇವಾಗ ಫ್ರೀ ಆಗೀನಿ. ಎಡಿಟಿಂಗು ಮುಗೀತು. ಅದೇನು ಬಿರಿಯಾನಿ ರೆಸಿಪಿ ಅಂತ ಹೇಳಿದ್ನಲ್ಲ, ಅದು ಎಡಿಟಿಂಗ್ ಎಲ್ಲ ಮುಗೀತು. ಇವಾಗ ಸ್ವಲ್ಪ ರಿಲ್ಯಾಕ್ಸ್ ಆಗೀನಿ, ತಲೆ ಸ್ನಾನ ಆಯಿತು, ಎಲ್ಲ ಆಯಿತು. ಇವಾಗ ಸ್ವಲ್ಪ ರೆಸ್ಟ್ ಮಾಡೋಣ. ಈ ವಿಡಿಯೋನ ಈವ್ನಿಂಗ್ ಕಂಟಿನ್ಯೂ ಮಾಡ್ತೀನಿ. ಅವ್ರು ಬಂದಮೇಲೆ ಎಲ್ಲರೂ ಕೆಲ್ಸಕ್ಕೆ ಹೋಗ್ಯಾರ, ನಾನು ಮಾತ್ರ ಇರೋದು ಮನ್ಯಾಗ. ಅವ್ರು ಬಂದಮೇಲೆ ಅವ್ರ ಜೊತೆಗೆ ಚಿಲ್ಡ್ ಮಾಡಿಕೊಂಡು ವಿಡಿಯೋ ಕಂಟಿನ್ಯೂ ಮಾಡೋಣ. ಹಾಯ್ ಗೈಸ್, ಸ್ವಲ್ಪ ಮಲ್ಕೊಂಡು ಎದ್ದು ಮತ್ತು ಸಂಜೆಗಿಂದ ಕೆಲಸ ಮುಗಿಸ್ಕೊಂಡೆ. ಕಸ ಅದೆಲ್ಲ ಹೊಡೆದು ನೋಡ್ರಿ, ದೀಪ ಎಲ್ಲ ಹಚ್ಚೀನಿ. ಈಗ ಅವರು ಬರೋ ಟೈಮ್ ಆಗೈತಿ, ಚಹಾ ಅದು ಇಡಬೇಕು. ಇವತ್ತಿಂದ ನನ್ನ ವೀಕ್ ಆಫ್ ಡೇ ಹಿಂಗಾಗಿತ್ತು, ಡೇ ಇನ್ ಮೈ ಲೈಫು. ನನ್ನ ವಿಡಿಯೋ ನೋಡಿ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಹೇಳ್ರಿ. ಹಂಗೆ ಈ ವಿಡಿಯೋನ ಇಲ್ಲಿಗೆ ಹೆಂಗೆ ಮಾಡ್ತೀನಿ. ಬಾಯ್, ಮತ್ತೆ ಸಿಗುವ.